Hi, good morning, my dear students. This is Narasimhamurthy. Today, I'm going to explain the topic called Competition Commission of India (CCI). This is fifth class, fifth session. Let us know about Competition Commission of India. Competition Commission of India is a body of Government of India responsible for enforcing the Competition Act 2002 throughout India and to prevent activities that have an adverse effect on competition in India. It was established on 14th October 2003. Dear students, Competition Commission of India is a body of Government of India. This commission is responsible for following the Competition Act 2002, following the Competition Act throughout India except the state of Jammu and Kashmir. Throughout India, they are not mentioning except the state of Jammu and Kashmir throughout India, and to prevent the activities which have adverse effect on competition in India. So for that purpose this commission was established. ಅಂದರೆ ಸ್ಟೂಡೆಂಟ್ಸ್, ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಅನ್ನೋದು ಒಂದು ಗೌರ್ಮೆಂಟ್ ಆಫ್ ಇಂಡಿಯಾ ಬಾಡಿ, ಗೌರ್ಮೆಂಟ್ ಆರ್ಗನೈಸೇಷನ್. ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾವನ್ನು ಯಾಕೆ ಎಸ್ಟಾಬ್ಲಿಷ್ ಮಾಡೋರು ಅಂದರೆ ಟು ಫಾಲೋ ಟು ಎನ್ಶೂರ್ ದಟ್ the act should follow this competition act should follow throughout India. To ensure this act should follow throughout India, for that purpose this commission was established. And also ಭಾರತದಲ್ಲಿ ಮುಕ್ತ ಪೈಪೋಟಿ ಮಾರುಕಟ್ಟೆ ಮೇಲೆ ಪ್ರತಿಕೂಲ ಅಥವಾ ಅನಾನುಕೂಲ ಅಥವಾ ಹಾನಿ ಉಂಟು ಮಾಡ್ತಕ್ಕಂತಹ ಏನು ಆಕ್ಟಿವಿಟೀಸ್ ಇದೆಯೋ ಅಂಥ ಆಕ್ಟಿವಿಟೀಸನ್ನು ತಡೆಯೋದಕ್ಕೋಸ್ಕರ ಈ ಕಮಿಷನನ್ನು 2003 ಅಕ್ಟೋಬರ್ 14 ಡೇಟ್ಗೆ ಎಸ್ಟಾಬ್ಲಿಷ್ ಮಾಡಲಾಯಿತು. ಅಂದರೆ ಫೇರ್ ಕಾಂಪಿಟೇಟಿವ್ ಮಾರ್ಕೆಟ್ ಏನಿದೆ ಇಂಡಿಯಾದಲ್ಲಿ, ಅದಕ್ಕೆ ಡ್ಯಾಮೇಜ್ ಅಥವಾ ಹಾನಿ ಉಂಟು ಮಾಡ್ತಕ್ಕಂಥ, ತೊಂದರೆ ಉಂಟು ಮಾಡ್ತಕ್ಕಂಥ ಏನೇ ಆಕ್ಟಿವಿಟೀಸ್ ಇದ್ದರೆ ಅಂಥ ಆಕ್ಟಿವಿಟೀಸನ್ನು ತಡೆಯೋದಕ್ಕೋಸ್ಕರ, ಅಂಥವನ್ನು ನಿಷೇಧ ಮಾಡೋಕ್ಕೋಸ್ಕರ ಈ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾನ್ನು 2003 ಅಕ್ಟೋಬರ್ 14ನಲ್ಲಿ ಎಸ್ಟಾಬ್ಲಿಷ್ ಮಾಡಲಾಯಿತು. ಆ್ಯಂಡ್ ಕಾಂಪೋಸಿಷನ್ ಆಫ್ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ CCI. ಕಾಂಪೋಸಿಷನ್ ಅಂದ್ರೆ ಈ ಕಾಂಪಿಟೇಟಿವ್ ಕಮಿಷನ್ ಆಫ್ ಇಂಡಿಯಾ ಏನು ಕಮಿಷನ್ ಇದೆ, ಈ ಕಮಿಷನಲ್ಲಿ ಮ್ಯಾನೇಜ್ಮೆಂಟು ಅಥವಾ ಸ್ಟಾಫ್ ಮೆಂಬರ್ಸು ಅಥವಾ ಎಷ್ಟು ಸ್ಟಾಫ್ ಇದ್ದಾರೆ, ಟೋಟಲ್ ಎಷ್ಟು ಜನ ಇರ್ತಾರೆ ಅನ್ನೋದನ್ನೇ ಕಾಂಪೋಸಿಷನ್ ಆಫ್ ಅಂತ ಕರೀತೀವಿ. ಸೆಕ್ಷನ್ 8 ಪ್ರೊವೈಡ್ಸ್ ಅಟ್ ಕಮಿಷನ್ ಕನ್ಸಿಸ್ಟ್ ಅಂದರೆ ಕಾಂಪಿಟೇಷನ್ ಆಕ್ಟ್ 2002 ಸೆಕ್ಷನ್ 8 ಏನು ಹೇಳುತ್ತಂದರೆ ಕಮಿಷನಲ್ಲಿ ಯಾರ್ಯಾರು ಇರ್ತಾರೆ ಅಂತ ತಿಳಿಸ್ಕೊಡತ್ತೆ. ಎ ಚೇರ್ಪರ್ಸನ್ ಅಂದರೆ ಹೆಡ್ ಆಫ್ ದಿಸ್ ಕಮಿಷನ್, ಚೇರ್ಪರ್ಸನ್. ಆ್ಯಂಡ್ ಮೆಂಬರ್ಸ್, ಹೌ many members should be there in this commission is also provided in the act. The members should not less than 2 and should not more than 6. Minimum number of members are 2. Maximum number of members are 6. Not less than 2, not more than 6. ಅಂದರೆ ಕನಿಷ್ಠ ಅಂದರೆ
ಇಬ್ಬರು ಸದಸ್ಯರು, ಗರಿಷ್ಠ ಅಂದರೆ 6 ಜನ ಸದಸ್ಯರು ಇರಬೇಕಾಗುತ್ತೆ. ಈ ಕಮಿಷನ್ ಬಾಸ್ ಯಾರಂದ್ರೆ ಹೆಡ್ ಅಂದರೆ ಚೇರ್ಪರ್ಸನ್. ನೆಕ್ಸ್ಟ್ ಕ್ವಾಲಿಫಿಕೇಶನ್ಸ್ ಆಫ್ ಚೇರ್ಪರ್ಸನ್ ಆ್ಯಂಡ್ ಮೆಂಬರ್ಸ್ ಅಂದರೆ ದ ಪೀಪಲ್ ಹೂ ವಾಂಟ್ ಟು ಬಿಕಮ್ ಚೇರ್ಪರ್ಸನ್ ಆರ್ ಮೆಂಬರ್ of this commission, they should have certain qualifications which are provided by the Competition Act 2002. ಅಂದರೆ ಕಾಂಪಿಟೇಷನ್ ಆಕ್ಟ್ 2002 ಕೆಲವೊಂದು ಕ್ವಾಲಿಫಿಕೇಷನ್ಸ್ ಇದ್ದರೆ ಮಾತ್ರ ಅಂಥ ವ್ಯಕ್ತಿಗಳು ಚೇರ್ಪರ್ಸನ್ನು ಅಥವಾ ಮೆಂಬರ್ಸ್ ಆಗ್ಬೋದು ಈ ಕಮಿಷನ್ಗೆ. ಸೊ ಏನು ಕ್ವಾಲಿಫಿಕೇಷನ್, ಲೆಟ್ ಅಸ್ ನೋ ಅಬೌಟ್ ಒನ್ ಬೈ ಒನ್. ಸೊ ಫಸ್ಟ್ ಒನ್, ಚೇರ್ಪರ್ಸನ್. ಅಂದರೆ ಒಬ್ಬ ಪರ್ಸನ್ ಚೇರ್ಪರ್ಸನ್ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಚೇರ್ಪರ್ಸನ್ ಆಗಬೇಕಾದ್ರೆ ಯಾವ ಪರ್ಸನ್ ಆ ಪರ್ಸನ್ ಏನು ಕ್ವಾಲಿಫಿಕೇಶನ್ ಹೊಂದಿರ್ಬೇಕಂದ್ರೆ ಈ ಶುಡ್ ಬಿ ಎ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಆರ್ ರಿಟೈರ್ಡ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅಂದರೆ ಭಾರತದಲ್ಲಿ ಮುಖ್ಯ ನ್ಯಾಯಮೂರ್ತಿ ಆಗಿರ್ಬೇಕು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು ಅಥವಾ ನಿವೃತ್ತಿ ಹೊಂದಿದ ಮುಖ್ಯ ನ್ಯಾಯಮೂರ್ತಿ ಆಗಿರಬೇಕು. ಯಾವ ವ್ಯಕ್ತಿ ಈ ಕ್ವಾಲಿಫಿಕೇಶನ್ ಹೊಂದಿರ್ತಾರೋ, ಮುಖ್ಯ ನ್ಯಾಯಮೂರ್ತಿ ಆಗಿರ್ತಾರೋ ಅಂಥ ವ್ಯಕ್ತಿ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಚೇರ್ಪರ್ಸನ್ ಆಗ್ಬೋದು. ಇದು ಕ್ವಾಲಿಫಿಕೇಶನ್. ನೆಕ್ಸ್ಟ್ ಮೆಂಬರ್ಸ್ ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಈ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಸದಸ್ಯನಾಗಬೇಕಾದ್ರೆ ಏನು ಕ್ವಾಲಿಫಿಕೇಶನ್ ಇರಬೇಕಂದ್ರೆ ಯು ಶುಡ್ ಹ್ಯಾವ್ 15 years ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ in international trade, economics, business, commerce, law, finance and competitions law. ಅಂದರೆ ಯಾವುದೋ ಒಬ್ಬ ವ್ಯಕ್ತಿ ಈ ಕಮಿಷನ್ ಸದಸ್ಯನಾಗಬೇಕಾದ್ರೆ ಆತನಿಗೆ ವೃತ್ತಿಪರ ಅನುಭವ 15 ವರ್ಷ ವೃತ್ತಿಪರ ಅನುಭವ ಹೊಂದಿರಬೇಕಾಗುತ್ತೆ. 15 ವರ್ಷ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸ್ ಇರಬೇಕಾಗುತ್ತೆ ಈ ಏರಿಯಾಸಲ್ಲಿ. ಯಾವ ಏರಿಯಾಸ್ ಅಂದರೆ ಇಂಟರ್ನ್ಯಾಷನಲ್ ಟ್ರೇಡ್ ಆಗಿರ್ಬೋದು, ಅಂದರೆ ಅಂತಾರಾಷ್ಟ್ರೀಯ ವ್ಯಾಪಾರದಲ್ಲಾಗಿರ್ಬೋದು, ಅಥವಾ ಎಕನಾಮಿಕ್ಸ್ ಸಬ್ಜೆಕ್ಟಲ್ಲಾಗಿರ್ಬೋದು, ಅಥವಾ ಬಿಸಿನೆಸ್ ಸಬ್ಜೆಕ್ಟಲ್ಲಾಗಿರ್ಬೋದು. ಬಿಸ್ನೆಸ್ ಸಬ್ಜೆಕ್ಟಲ್ಲಿ ಆಗಿರ್ಬೋದು, ಕಾಮರ್ಸ್ ಸಬ್ಜೆಕ್ಟಲ್ಲಿ, ಲಾ, ಫೈನಾನ್ಸ್, ಕಾಂಪಿಟೇಷನ್ಸ್ ಲಾ, ಈ ಸಬ್ಜೆಕ್ಟ್ಸಲ್ಲಿ ಎಕನಾಮಿಕ್ಸ್ ಅರ್ಥಶಾಸ್ತ್ರ, ಬಿಸ್ನೆಸ್ ವ್ಯವಹಾರ ಶಾಸ್ತ್ರ, ಕಾಮರ್ಸ್ ವಾಣಿಜ್ಯ ಶಾಸ್ತ್ರ, ಲಾ ಕಾನೂನು ಶಾಸ್ತ್ರ, ಫೈನಾನ್ಸ್ ಹಣಕಾಸಿನ ಶಾಸ್ತ್ರ, ಕಾಂಪಿಟೇಷನ್ ಲಾ ಪೈಪೋಟಿ ಶಾಸ್ತ್ರ, ಕಾನೂನು, ಈ ಥರ ಈ ಏರಿಯಾಸಲ್ಲಿ ನನಗೆ 15 ವರ್ಷಕ್ಕಿಂತ ಕಮ್ಮಿ ಇಲ್ದಿರ 15 ವರ್ಷಕ್ಕಿಂತ ಕಮ್ಮಿ ಇಲ್ದಿರ ಅಂತಹ ಪ್ರೊಫೆಷನಲ್ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕಾಗುತ್ತೆ. ಅಂಥ ಪರ್ಸನ್ನು ಈ ಕಮಿಷನ್ ಸದಸ್ಯನಾಗ್ಬೋದು. ಆ್ಯಂಡ್ ದೆನ್ ಟರ್ಮ್ಸ್ ಆಫ್ ಆಫೀಸ್ ಆಫ್ ಚೇರ್ಪರ್ಸನ್ ಆ್ಯಂಡ್ ಅದರ್ ಮೆಂಬರ್ಸ್. ಅಂದರೆ ಇವಾಗ ಕ್ವಾಲಿಫಿಕೇಶನ್ಸ್ ತಿಳ್ಕೊಂಡು ಇಲ್ಲಿ ಟರ್ಮ್ ಆಫ್ ಆಫೀಸ್ ಆಫ್ ಚೇರ್ಪರ್ಸನ್ ಆ್ಯಂಡ್ ಅದರ್ ಮೆಂಬರ್ಸ್ ಅಂದರೆ ಒಬ್ಬ ಚೇರ್ಪರ್ಸನ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಆಗಿರ್ಬೋದು, ಅವರು ಎಷ್ಟು ವರ್ಷ ತನ್ನ ಅಧಿಕಾರವನ್ನು ಮುಂದುವರಿಸ್ಬೋದು ಅಂತ. ಎಷ್ಟು ವರ್ಷ ಅಂದರೆ ಎಷ್ಟು ವರ್ಷ ಅವರು ತಾನು ಮೆಂಬರ್ ಆಗಿ ಸದಸ್ಯನಾಗಿ ಮುಂದುವರಿಯಬಹುದು, ಎಷ್ಟು ವರ್ಷ ತಾನು ಚೇರ್ಪರ್ಸನ್ ಆಗಿ ಮುಂದುವರಿಯಬಹುದು ಅನ್ನೋ ಡೀಟೇಲ್ಸು ಇಲ್ಲಿದೆ. 5 years. Chairperson and every other member shall hold office for 5 years. ಅಂದರೆ ಈ ಕಾಂಪಿಟೇಷನ್ ಕಮಿಷನಲ್ಲಿ ಒಂದು ಸಲ ಚೇರ್ಪರ್ಸನ್ ಆದರೆ ಚೇರ್ಪರ್ಸನ್ ಆಗಿ ಆಯ್ಕೆ ಆದರೆ ಅವರು 5 ವರ್ಷದವರೆಗೂ ತನ್ನ ಸ್ಥಾನವನ್ನು ಚೇರ್ಪರ್ಸನ್ ಆಗಿ ಮುಂದುವರಿಸ್ಬೋದು. ಅದರ್ ಮೆಂಬರ್ಸು ಅಷ್ಟೇ, ಒಂದ್ಸಲಿ ಸದಸ್ಯನಾದ ದಿನಾಂಕದಿಂದ 5 ವರ್ಷದವರೆಗೂ ಆ ವ್ಯಕ್ತಿ ಸದಸ್ಯನಾಗಿ ಮುಂದುವರಿಯಬಹುದು ಈ ಕಮಿಷನಲ್ಲಿ. ಟೇಕಿಂಗ್ ಓತ್. The chairperson and
ಎವ್ರಿ ಅದರ್ ಮೆಂಬರ್ ಶಲ್ ಟೇಕ್ ಓತ್ ಆಫ್ ಸೀಕ್ರೆಸಿ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಮ್ಯಾನರ್ಸ್ ಪ್ರಿಸ್ಕ್ರೈಬ್ಡ್. ಅಂದರೆ ಟೇಕಿಂಗ್ ಓತ್ ಅಂದರೆ ಅವ್ರು ಪ್ರಮಾಣ ಮಾಡಬೇಕಾಗುತ್ತೆ, ಚೇರ್ಪರ್ಸನ್ ಪ್ರಮಾಣ ಮಾಡಬೇಕಾಗುತ್ತೆ. ಮತ್ತು ಎಲ್ಲ ಮೆಂಬರ್ಸು ಕಮಿಷನಲ್ಲಿ ಚೇರ್ಪರ್ಸನ್ ಜೊತೆಗೆ ಎಷ್ಟು ಜನ ಮೆಂಬರ್ಸ್ ಇದ್ದಾರೋ, ಸದಸ್ಯರಿದ್ದಾರೋ ಅವರೆಲ್ಲ ಸೇರಿ ಪ್ರಮಾಣ ಮಾಡಬೇಕಾಗುತ್ತೆ. ಅಟ್ ದ ಟೈಮ್ ಆಫ್ ಅಪಾಯಿಂಟಿಂಗ್ ಆ್ಯಸ್ ಚೇರ್ಪರ್ಸನ್, ಅಟ್ ದ ಟೈಮ್ ಆಫ್ ಅಪಾಯಿಂಟಿಂಗ್ ಆ್ಯಸ್ ಎ ಮೆಂಬರ್, ದೆ ಶುಡ್ ಟೇಕ್ ಓತ್ ಆಫ್ ಸೀಕ್ರೆಸಿ ಪ್ರಿಸ್ಕ್ರೈಬ್ಡ್ ಆ್ಯಂಡ್ ಮ್ಯಾನರ್ಸ್ ಪ್ರಿಸ್ಕ್ರೈಬ್ಡ್ ಇನ್ ದ ಕಾಂಪಿಟೇಷನ್ ಆಕ್ಟ್ 2002. ಅಂದರೆ ಕಾಂಪಿಟೇಷನ್ ಆಕ್ಟ್ 2002 ಏನಿದೆಯೋ ಆಕ್ಟಲ್ಲಿ ಸೀಕ್ರೆಸಿ ಪ್ರಿಸ್ಕ್ರೈಬ್ಡ್ ಅಂದರೆ ಏನೇನು ಸೀಕ್ರೆಟ್ಸನ್ನು ಮೇಂಟೈನ್ ಮಾಡಬೇಕಾಗುತ್ತೆ. ಒಬ್ಬ ವ್ಯಕ್ತಿ ಚೇರ್ಪರ್ಸನ್ ಆಗಿ ಆಯ್ಕೆ ಆದರೆ, ಒಬ್ಬ ವ್ಯಕ್ತಿ ಸದಸ್ಯನಾಗಿ ಆಯ್ಕೆ ಆದರೆ ಈ ಕಮಿಷನ್ಗೆ, ಆ ವ್ಯಕ್ತಿಗಳು ಏನು ಸೀಕ್ರೆಸಿಯನ್ನು ಯಾವ ವಿಷಯಗಳಲ್ಲಿ ಗೌಪ್ಯತೆಯನ್ನು ಕಾಪಾಡಬೇಕು ಅನ್ನೋದನ್ನು ಈ ಆ್ಯಕ್ಟಲ್ಲಿ ತಿಳಿಸಿದ್ದಾರೆ. ಅಂದರೆ ಯಾವ ವಿಷಯಗಳಲ್ಲಿ ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕು ಅನ್ನೋ ವಿಷಯವನ್ನು ಈ ಆ್ಯಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ ಸೀಕ್ರೆಟ್ಸನ್ನು ಅವರು ಥರ್ಡ್ ಪರ್ಸನ್ಸ್ಗೆ ಅಥವಾ ದ ಪರ್ಸನ್ ಟು whom ಇಟ್ ಈಸ್ ನಾಟ್ ಕಮ್ಯುನಿಕೇಟೆಡ್, ದಟ್ ಶುಡ್ ನಾಟ್ ಬಿ ಕಮ್ಯುನಿಕೇಟೆಡ್. ಅಂದರೆ ಯಾವ ವ್ಯಕ್ತಿಗೆ ಆ ಸೀಕ್ರೆಸಿಸು ಕಮ್ಯುನಿಕೇಟ್ ಮಾಡಬಾರ್ದು ಅಂಥ ವ್ಯಕ್ತಿಗಳಿಗೆ ಆ ಸೀಕ್ರೆಸಿಯನ್ನು ಕಮ್ಯುನಿಕೇಟ್ ಮಾಡೋಂಗಿಲ್ಲ. ಅದೆಲ್ಲ ಪ್ರಿಸ್ಕ್ರೈಬ್ ಮಾಡಿದ್ದಾರೆ. ಯಾವ ಬೇರೆಯವ್ರಿಗೆ ಸೀಕ್ರೆಸಿಯನ್ನು ಡಿಸ್ಕ್ಲೋಸ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ಯಾವ ಮ್ಯಾಟರ್ಸಲ್ಲಿ ಸೀಕ್ರೆಸಿಯನ್ನು ಮೇಂಟೈನ್ ಮಾಡ್ಬೇಕಂತ ತಿಳಿಸಿದ್ದಾರೆ. ಆ ವಿಷಯಗಳನ್ನು ಬೇರೆಯವ್ರಿಗೆ ಡಿಸ್ಕ್ಲೋಸ್ ಮಾಡೋಂಗಿಲ್ಲ, ಸದಸ್ಯನಾಗಿರ್ಬೋದು, ಚೇರ್ಪರ್ಸನ್ ಆಗಿರ್ಬೋದು. ಆ್ಯಂಡ್ ದೆನ್ ಮ್ಯಾನರ್ಸ್ ಪ್ರಿಸ್ಕ್ರೈಬ್ಡ್ ಅಂದರೆ ಒಬ್ಬ ಒಂದ್ಸಲಿ ಇಫ್ ಯು ಸೆಲೆಕ್ಟೆಡ್ ಆ್ಯಸ್ ಚೇರ್ಪರ್ಸನ್ ಆರ್ ಇಫ್ ಯು ಸೆಲೆಕ್ಟೆಡ್ ಆ್ಯಸ್ ಮೆಂಬರ್, once you appointed, so then you bound to follow the manner which is prescribed in the Competition Act 2002. ಅಂದರೆ ಕಾಂಪಿಟೇಷನ್ ಆಕ್ಟ್ 2002 ನಲ್ಲಿ ಯಾವ ಥರ ನಡ್ಕೋಬೇಕು, ಹೌ ಟು ಬಿಹೇವ್, ದ ಮ್ಯಾನರ್ ಯು ಶುಡ್ ಫಾಲೋ, ಅಂದರೆ ಯಾವ ಥರ ನಡ್ಕೋಬೇಕು, ಯಾವ ಥರ ನಡ್ಕೋಬಾರ್ದು ಅಂತ ಕೂಡ ಈ ಕಾಂಪಿಟೇಷನ್ ಆ್ಯಕ್ಟಲ್ಲಿ ತಿಳಿಸಿದ್ದಾರೆ. ಸೊ ಆ ಆಕ್ಟಲ್ಲಿ ಯಾವ ಥರ ನಡ್ಕೋಬೇಕು, ಯಾವ ಥರ ನಡ್ಕೋಬಾರ್ದನ್ನು ತಿಳಿಸ್ಕೊಟ್ಟಿದ್ದಾರೆ ಕ್ಲಿಯರ್ ಕಟ್ ಆಗಿ. ಯಾವ ಥರ ನಡ್ಕೋಬೇಕು ಆ ಥರನೇ ನಡ್ಕೋಬೇಕಾಗುತ್ತೆ. ಒಂದ್ಸಲಿ ನೀವು ಚೇರ್ಪರ್ಸನ್ ಆಗಿ ಅಥವಾ ಮೆಂಬರ್ ಆಗಿ ಅಪಾಯಿಂಟ್ ಆದ ತಕ್ಷಣ ಆದಾಗಿಂದ ಆ ಮ್ಯಾನರನ್ನು ಫಾಲೋ ಆಗಬೇಕಾಗುತ್ತೆ, ಯಾವ ಥರ ನಡ್ಕೋಬೇಕು ಅಂತ. ಯಾವ ಥರ ನಡ್ಕೋಬಾರ್ದು ಆ ಥರ ನಡ್ಕೋಬಾರ್ದು. ಈ ಥರ ಎಲ್ಲ ಈ ಕಾನೂನಲ್ಲಿ ಕಾಂಪಿಟೇಷನ್ ಆ್ಯಕ್ಟಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಯಾವ ಥರ ಬಿಹೇವ್ ಮಾಡಬೇಕು, ಯಾವ ಥರ ಬಿಹೇವ್ ಮಾಡಬಾರ್ದು, ಮತ್ತು ಯಾವುದನ್ನು ಡಿಸ್ಕ್ಲೋಸ್ ಮಾಡಬೇಕು, ಯಾವುದನ್ನು ಡಿಸ್ಕ್ಲೋಸ್ ಮಾಡಬಾರ್ದು, ಯಾವುದ್ರಲ್ಲಿ ಸೀಕ್ರೆಸಿಯನ್ನು ಮೇಂಟೈನ್ ಮಾಡಬೇಕು. ಇದೆಲ್ಲ ಕೂಡ ಒಂದ್ಸಲಿ ನೀವು ಚೇರ್ಪರ್ಸನ್ ಅಥವಾ ಮೆಂಬರ್ ಆಗಿ ಅಪಾಯಿಂಟ್ ಆದರೆ ಸೊ ಇವೆಲ್ಲ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನೆಕ್ಸ್ಟು ರೀಅಪಾಯಿಂಟ್ಮೆಂಟ್. ಚೇರ್ಪರ್ಸನ್ ಆ್ಯಂಡ್ ಎವ್ರಿ ಅದರ್ ಮೆಂಬರ್ ಆರ್ ಎಲಿಜಿಬಲ್ ಫಾರ್ ರೀಅಪಾಯಿಂಟ್ಮೆಂಟ್. ಅಂದರೆ once you appointed as chairperson, once you appointed as a member of this commission, you are eligible for reappointment. If you want to continue as a chairperson or as a member in this commission, so then you can eligible for reappointment. ಅಂದರೆ ಒಂದ್ಸಲಿ ನೀವು ಅಪಾಯಿಂಟ್ ಆಗಿ 5 ವರ್ಷ ಅವಧಿ ಪೂರ್ಣಗೊಳಿಸಿದ ಮೇಲೆ ಚೇರ್ಪರ್ಸನ್ ಆಗಿರ್ಬೋದು ಅಥವಾ ಮೆಂಬರ್ ಆಗಿರ್ಬೋದು, ನೀವು ಅಪಾಯಿಂಟ್ ಆದ ದಿನಾಂಕದಿಂದ 5 ವರ್ಷ ಸೇವಾ ಅವಧಿಯನ್ನು ತೃಪ್ತಿಕರವಾಗಿ ಪೂರ್ತಿಗೊಳಿಸಿದ್ರೆ ಮತ್ತೆ ನೀವು 5 ವರ್ಷ ಅವಧಿ ಮುಗಿದ ನಂತರ ಕೂಡ ಪುನಃ ನೀವು ಚೇರ್ಪರ್ಸನ್ ಆಗಿ ಅಥವಾ ಸದಸ್ಯನಾಗಿ ಮೆಂಬರ್ ಆಗಿ ಮತ್ತೆ ಪುನಃ ಆಯ್ಕೆ ಆಗೋಕ್ಕೆ ಅವಕಾಶ ಈ ಕಾನೂನಲ್ಲಿದೆ. ಕಾಂಪಿಟೇಷನ್ ಆಕ್ಟ್ ಏನು 2002 ಇದೆಯೋ ಆಕ್ಟಲ್ಲಿ ಆ ಥರ ಅವಕಾಶ ಕೊಟ್ಟಿದ್ದಾರೆ ರೀಅಪಾಯಿಂಟ್ಮೆಂಟ್ಗೆ. ಅಂದರೆ ಆಲ್ರೆಡಿ ಚೇರ್ಪರ್ಸನ್ ಆಗಿ ಯಾರು ತನ್ನ ಸರ್ವಿಸನ್ನು ಸಕ್ಸಸ್ಫುಲ್ಲಾಗಿ ಸ್ಯಾಟಿಸ್ಫ್ಯಾಕ್ಟ್ರಿಯಾಗಿ ಕಂಪ್ಲೀಟ್ ಮಾಡಿದಾರೋ, ಚೇರ್ಪರ್ಸನ್ ಆಗಿರ್ಬೋದು ಅಥವಾ ಮೆಂಬರ್ ಆಗಿರ್ಬೋದು, ಅವರು ಪುನಃ ಚೇರ್ಪರ್ಸನ್ ಆಗಿ ಕಂಟಿನ್ಯೂ ಆಗೋಕ್ಕೆ, ಮೆಂಬರ್ ಆಗಿ ಕಂಟಿನ್ಯೂ ಆಗೋಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಕಾಂಪಿಟೇಷನ್ ಆಕ್ಟ್ 2002 ನಲ್ಲಿ. ನೆಕ್ಸ್ಟ್ ಎಲಿಜಿಬಿಲಿಟಿ.
The chairperson shall not be eligible after 67 years and members after 65 years. ಅಂದರೆ ಇಲ್ಲಿ ಎಲಿಜಿಬಿಲಿಟಿ ಬಗ್ಗೆ ಕೂಡ ಕಾಂಪಿಟೇಷನ್ ಆಕ್ಟ್ 2002 ತಿಳಿಸ್ಕೊಟ್ಟಿದ್ದಾರೆ. ಎಲಿಜಿಬಿಲಿಟಿ ಅಂದರೆ once you appointed as chairperson, if you completed the age of 67, so if you are the age of 67 years, so then you are not eligible for appointing as chairperson, or you should not continue as chairperson when your age is above 67 years. After means 60 above 67 years. ಅಂದರೆ ನಿಮ್ಮ ವಯಸ್ಸು 67 ವರ್ಷ ಪೂರ್ತಿಯಾಗಿ 68ನೇ ವರ್ಷಕ್ಕೆ ಎಂಟ್ರಿ ಆಗಿದ್ದೀರಿ ಅಂದರೆ ಆವಾಗ ನೀವು ಚೇರ್ಪರ್ಸನ್ ಆಗಿ ಕಮಿಷನಲ್ಲಿ ಕಂಟಿನ್ಯೂ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಯು ಆರ್ ನಾಟ್ ಎಲಿಜಿಬಲ್. You can continue as a chairperson up to the age of 67 years. After completion of 67 years, you are not eligible to continue as a chairperson in the commission. ಅಂದರೆ 67 ಇಯರ್ಸ್ ಏಜ್ವರೆಗೂ ನೀವು ಚೇರ್ಪರ್ಸನ್ ಆಗಿ ಕಂಟಿನ್ಯೂ ಆಗ್ಬೋದು ಕಮಿಷನಲ್ಲಿ. 67 ಇಯರ್ಸ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ನೀವು ಈ ಕಮಿಷನಲ್ಲಿ ಚೇರ್ಪರ್ಸನ್ ಆಗಿ ಮುಂದುವರಿಯಲು ಅವಕಾಶ ಇರಲ್ಲ ಅಂತ ಸ್ಪೆಸಿಫಿಕ್ ಆಗಿ ಪರ್ಟಿಕ್ಯುಲರ್ ಆಗಿ ಈ ಆಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಅಬೌಟ್ ಮೆಂಬರ್ಸ್ ಆಫ್ಟರ್ 65 years ಏಜ್. ಸೊ ದ ಮೆಂಬರ್ಸ್ they shall continue as a member in this commission up to the age of 65 years. After that he is not eligible to continue as a member in this commission. ಅಂದರೆ ಮೆಂಬರ್ ಬಗ್ಗೆನೂ ಅಷ್ಟೇ, ಒಬ್ಬ ಮೆಂಬರು 65 ವರ್ಷದವರೆಗೂ ಸದಸ್ಯನಾಗಿ ಈ ಕಮಿಷನಲ್ಲಿ ಮುಂದುವರಿಬೋದು. 65 ಇಯರ್ಸ್ ಏಜ್ ಆದಮೇಲೆ ಕಂಪ್ಲೀಟ್ ಆದಮೇಲೆ ಸೊ ನೀವು ಸದಸ್ಯನಾಗಿ ಮುಂದುವರಿಯೋಕ್ಕೆ ಅವಕಾಶ ಇಲ್ಲ ಅಂತ ಸ್ಪೆಸಿಫಿಕ್ ಆಗಿ ಆಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಪ್ ಟು 65 years ಏಜ್ ಯು ಕ್ಯಾನ್ ಕಂಟಿನ್ಯೂ ಆಸ್ ಮೆಂಬರ್ ಇನ್ ದಿಸ್ ಕಮಿಷನ್. ಆಫ್ಟರ್ ದಟ್ ಯು ಆರ್ ನಾಟ್ eligible to continue as a member in this commission. ಅರ್ಥ ಆಯ್ತಲ್ಲ? ಮೆಂಬರ್ ಆದರೆ 65 ವರ್ಷದವರೆಗೂ ಮೆಂಬರ್ ಆಗಿ ಕಂಟಿನ್ಯೂ ಆಗ್ಬೋದು. 65 ವರ್ಷ ಕಂಪ್ಲೀಟ್ ಆದಮೇಲೆ ಸೊ ನೀವು ಮೆಂಬರ್ ಆಗಿ ಕಂಟಿನ್ಯೂ ಆಗೋಕ್ಕೆ ಅವಕಾಶ ಇಲ್ಲ ಅಂತ ಈ ಆಕ್ಟಲ್ಲಿ ಮೆನ್ಷನ್ ಮಾಡಿ. ಅದೇ ಚೇರ್ಪರ್ಸನ್ ಆದರೂ 67 ಇಯರ್ಸ್ ಏಜ್ವರೆಗೂ ನೀವು ಚೇರ್ಪರ್ಸನ್ನಾಗಿ ಕಂಟಿನ್ಯೂ ಆಗ್ಬೋದು ಈ ಕಮಿಷನಲ್ಲಿ. 67 ಇಯರ್ಸ್ ಏಜ್ ಕಂಪ್ಲೀಟ್ ಆದಮೇಲೆ ಯು ಶುಡ್ ನಾಟ್ eligible to continue as a chairperson in this commission. And then death and resignation. So in this Competition Act 2002 also provided death and resignation. If a chairperson death or resignation, senior member shall be act as chairperson. ಅಂದರೆ ಈ ಕಮಿಷನಲ್ಲಿ ಒಬ್ಬ ಚೇರ್ಪರ್ಸನ್ನು ನಿಧನ ಹೊಂದಿದ್ರೆ ಅಥವಾ ರಿಸೈನ್ ಮಾಡಿಬಿಟ್ರೆ, ಅಂದರೆ ಲೆಟ್ರನ್ನು ಬರೆದು ಕಮಿಷನ್ ಕೊಟ್ಬಿಟ್ಟು ರಿಸೈನ್ ಮಾಡಿಬಿಟ್ರೆ ಅಥವಾ ಆ ಚೇರ್ಪರ್ಸನ್ ನಿಧನ ಹೊಂದಿದ್ರೆ, ಅಂಥ ಟೈಮಲ್ಲಿ ಯಾರು ಚೇರ್ಪರ್ಸನ್ ಆಗ್ಬೋದು ಅಂದರೆ ಯಾವ ವ್ಯಕ್ತಿ ಚೇರ್ಪರ್ಸನ್ ಸ್ಥಾನದಲ್ಲಿದ್ದು ನಿಧನ ಹೊಂದ್ತಾನೋ ಅಥವಾ ಚೇರ್ಪರ್ಸನ್ ಸ್ಥಾನದಲ್ಲಿದ್ದು ರಿಸೈನ್ ಮಾಡ್ತಾನೋ ಆ ವ್ಯಕ್ತಿಗೆ ಇಮಿಡಿಯೇಟಾಗಿ ನೆಕ್ಸ್ಟ್ ಸೀನಿಯರ್ ಯಾರಿದ್ದಾರೋ ಟಾಪಲ್ಲಿ, ಇವಾಗ ಚೇರ್ಪರ್ಸನ್ ಯಾರು ಡೆತ್ ಆಗಿದ್ದಾರೋ ಫಸ್ಟ್ ಪ್ಲೇಸಲ್ಲಿ ಇದ್ದಾರೆ ಸೀನಿಯಾರಿಟಿ ಬೇಸ್ ಮೇಲೆ, ಅವನಿಗಿಂತ ನೆಕ್ಸ್ಟ್ ಸೀನಿಯರ್ ಯಾರೋ ಅವರು ಚೇರ್ಪರ್ಸನ್ನಾಗಿ ಆಯ್ಕೆ ಆಗ್ತಾರೆ, ಅವರು ಚೇರ್ಪರ್ಸನ್ನಾಗಿ ಕಂಟಿನ್ಯೂ ಆಗ್ತಾರೆ. ಇವಾಗ
ಸೀನಿಯರ್ ಮೋಸ್ಟ್ ಅಂದ್ಕೊಳ್ಳಿ, ಅವನಿಗೆ ನೆಕ್ಸ್ಟ್ ಸೀನಿಯರ್ ಬಿ ಅಂದ್ಕೊಳ್ಳಿ, ಅವನಿಗೆ ನೆಕ್ಸ್ಟ್ ಸೀನಿಯರು ಸಿ ಅಂದ್ಕೊಳ್ಳಿ. ಈ ಥರ ಇದ್ದಾಗ ಎ ಡೆತ್ ಆದಾಗ ಬಿ ಚೇರ್ಪರ್ಸನ್ ಆಗಿ ಅಪಾಯಿಂಟ್ ಆಗ್ತಾನೆ, ಆಯ್ಕೆ ಆಗ್ತಾನೆ. ಅವನು ಚೇರ್ಪರ್ಸನ್ ಆಗಿ ಮುಂದುವರಿತಾನೆ. And then discharge of functions. Chairperson is unable to discharge functions or illness. The senior most shall discharge the functions. Andre, so it is also provided in Competition Act 2002 about who will discharge the functions of chairperson when chairperson get illness or chairperson unable to perform his functions well. ಅಂದರೆ 2002 ಕಾಂಪಿಟೇಟಿವ್ ಆ್ಯಕ್ಟಲ್ಲಿ ಕೂಡ ಚೇರ್ಪರ್ಸನ್ ಫಂಕ್ಷನ್ಸನ್ನು ಯಾರು ಡಿಸ್ಚಾರ್ಜ್ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಒಬ್ಬ ಚೇರ್ಪರ್ಸನ್ನು ತನ್ನ ಫಂಕ್ಷನ್ಸನ್ನು ಪ್ರಾಪರಾಗಿ ಡಿಸ್ಚಾರ್ಜ್ ಮಾಡೋಕ್ಕಾಗಲಿಲ್ಲ ಅಂದರೆ, ಅಥವಾ ಚೇರ್ಪರ್ಸನ್ನು ಕಾಯಿಲೆ ಬಿದ್ದರೆ, ಆವಾಗ ಆ ಚೇರ್ಪರ್ಸನ್ ಕೆಲಸ ಅಥವಾ ಫಂಕ್ಷನ್ಸನ್ನು ಯಾರು ಡಿಸ್ಚಾರ್ಜ್ ಮಾಡಬೇಕು ಅಂದರೆ, ಯಾವ ಪರ್ಸನ್ನು ಇಲ್ನೆಸ್ ಆಗಿದೆಯೋ, ಚೇರ್ಪರ್ಸನ್ಗೆ ಇಲ್ನೆಸ್ ಆಗಿದೆಯೋ, ಅಥವಾ ಯಾವ ಚೇರ್ಪರ್ಸನ್ನು ತನ್ನ ಫಂಕ್ಷನ್ಸ್ ಡಿಸ್ಚಾರ್ಜ್ ಮಾಡೋಕ್ಕಾಗಲ್ವೋ ಆ ಪರ್ಸನ್ಗೆ ಕೆಳಗಡೆ ನೆಕ್ಸ್ಟ್ ಸೀನಿಯರ್ ಯಾರಿದ್ದಾರೋ ಅವನಿಗಿಂತ, ಇವಾಗ ಎ ಅಂದ್ಕೊಳ್ಳಿ, ಚೇರ್ಪರ್ಸನ್ ಇಲ್ನೆಸ್ ಆಗಿರೋ ಎ ಅಂದ್ಕೊಳ್ಳಿ, ಅವ್ನು ನೆಕ್ಸ್ಟ್ ಸೀನಿಯರ್ ಯಾರು ಬಿ ಅಂದ್ಕೊಳ್ಳಿ. ಅವಾಗ ಬಿ ಆ ಚೇರ್ಪರ್ಸನ್ ಫಂಕ್ಷನ್ಸ್ ಏನಿದೆಯೋ ಅವನ್ನು ಪರ್ಫಾರ್ಮ್ ಮಾಡ್ಬೋದು. ಇದೆಲ್ಲ ಸಾಧ್ಯ ಆಗುತ್ತೆ. ಸೊ ದಿಸ್ ಈಸ್ ಹ್ಯಾಪನಿಂಗ್, ದಿಸ್ ಈಸ್ ಇನ್ವಿಟಬಲ್. ಅಂದರೆ ಯಾರೂ ಆರೋಗ್ಯವಾಗಿ ಎಲ್ಲ ಟೈಮಲ್ಲಿ ಇರೋಕ್ಕಾಗಲ್ಲ, ಕಾಯಿಲೆ ಬಿದ್ದಾಗ ಅವಾಗ ಅದನ್ನು ತನ್ನ ಕೆಲಸಗಳು ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಅವನಿಗೆ ನೆಕ್ಸ್ಟ್ ಜೂನಿಯರ್ ಯಾರಿದ್ದಾರೋ ಅವನಿಗೆ ನೆಕ್ಸ್ಟ್ ಜೂನಿಯರ್, ಅಂದರೆ ಇವನಿಗಿಂತ ನೆಕ್ಸ್ಟ್ ಸೀನಿಯರ್ ಯಾರಿದ್ದಾರೆ, ಇವನ್ ಕೆಳಗಡೆ ನೆಕ್ಸ್ಟ್ ಸೀನಿಯರ್ ಯಾರಿದ್ದಾರೆ, ಇಮಿಡಿಯೇಟ್ ಸೀನಿಯರು, ಅವರು ಚೇರ್ಪರ್ಸನ್ ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡ್ತಾರೆ. ಚೇರ್ಪರ್ಸನ್ ಆಗಲ್ಲ, ಚೇರ್ಪರ್ಸನ್ ಫಂಕ್ಷನ್ಸನ್ನು ಡಿಸ್ಚಾರ್ಜ್ ಮಾಡ್ತಾರೆ. ನೆಕ್ಸ್ಟು ವೇಕೆನ್ಸಿ ಕಾಸ್ಡ್ ಬೈ ರಿಸೈನೇಷನ್, ರಿಮೂವಲ್, ಡೆತ್ ಆಫ್ ಚೇರ್ಪರ್ಸನ್ ಆರ್ ಮೆಂಬರ್ಸ್. ಇಲ್ಲಿ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ, ಈ ಕಮಿಷನಲ್ಲಿ ವೇಕೆನ್ಸಿ ಹೆಂಗೆ ಅರೇಸ್ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕಾಂಪಿಟೇಷನ್ ಆಕ್ಟ್ 2002ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ವೇಕೆನ್ಸಿ ಯಾವ ಥರ ಅರೈಸ್ ಆಗುತ್ತೆ ಅಂತ. ಸೊ ಇಲ್ಲಿ ಚೇರ್ಪರ್ಸನ್ ಆಗಿರ್ಬೋದು ಅಥವಾ ಮೆಂಬರ್ಸ್ ಆಗಿರ್ಬೋದು, ಬೈ ರೈಟಿಂಗ್ ಎ ಲೆಟರ್ ಟು this commission, so they can resign their job or they can come out from this commission by giving letter to commission. ಅಂದರೆ ಕಮಿಷನ್ಗೆ ಲೆಟರ್ ಬರೆದು ನಾನು ರಿಸೈನ್ ಆಗ್ತಾ ಇದ್ದೀನಿ ಅಂತ, ಸೊ ಲೆಟರ್ ಬರೆದು ಅವರು ತನ್ನ ಹುದ್ದೆಯಿಂದ ಚೇರ್ಪರ್ಸನ್ ಸ್ಥಾನದಿಂದ ಅಥವಾ ಸದಸ್ಯ ಸ್ಥಾನದಿಂದ ಹೊರಬರ್ಬೋದು. ಅಥವಾ commission itself remove any chairperson or members. ಅಂದರೆ by certain conditions are there, terms and conditions are provided in Competition Act 2002. As per such conditions, so commission can remove any chairperson or any other member. ಅಂದರೆ ಈ ಕಮಿಷನ್ನು ಯಾವುದೋ ಒಬ್ಬ ವ್ಯಕ್ತಿ ಕಾಂಪಿಟೇಷನ್ ಆಕ್ಟ್ 2002ನಲ್ಲಿ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೆನ್ಷನ್ ಮಾಡಿದ್ದಾರೆ. ಆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಪ್ರಕಾರ ಒಬ್ಬ ಚೇರ್ಪರ್ಸನ್ ಅಥವಾ ಯಾವುದೇ ಸದಸ್ಯನನ್ನು ತನ್ನ ಸ್ಥಾನದಿಂದ ರಿಮೂವ್ ಮಾಡ್ಬೋದು. ಅಥವಾ ಡೆತ್ ಆದರೆ, ಚೇರ್ಪರ್ಸನ್ ಅಥವಾ ಮೆಂಬರ್ಸು ಡೆತ್ ಆದಾಗ, ಸೊ ಡೆತ್ ಆದಾಗಕ್ಕೂ ಕೂಡ ವೇಕೆನ್ಸಿ ರೈಸ್ ಆಗುತ್ತೆ. ಯಾವ ಸಿಚುವೇಶನ್ಸಲ್ಲಿ ಅಂದರೆ, ಇವಾಗ ಚೇರ್ಪರ್ಸನ್ ಆಗಿರೋದು ಮೆಂಬರ್ ಆಗಿರ್ಬೋದು, ಕಮಿಷನ್ಗೆ ರಿಸೈನ್ ಲೆಟರ್ ಕೊಟ್ಬಿಟ್ಟು ಸೊ ರಿಸೈನ್ ಮಾಡಿಬಿಟ್ರೆ ತನ್ನ ಜಾಬ್ಗೆ, ತನ್ನ ಪೋಸ್ಟ್ಗೆ, ಆವಾಗ ವೇಕೆನ್ಸಿ ರೈಸ್ ಆಗುತ್ತೆ. ನೆಕ್ಸ್ಟ್ ಒನ್, ಕಮಿಷನ್ನೇ ಚೇರ್ಪರ್ಸನ್ ಅಥವಾ ಮೆಂಬರ್ಸನ್ನು ರಿಮೂವ್ ಮಾಡ್ಬೋದು. ರಿಮೂವ್ ಮಾಡಿದಾಗ ಕೂಡ ವೇಕೆನ್ಸಿ ರೈಸ್ ಆಗುತ್ತೆ. ಮತ್ತು ಚೇರ್ಪರ್ಸನ್ ಅಥವಾ ಮೆಂಬರ್ಸು ಡೆತ್ ಆದಾಗ ಕೂಡ
ವೇಕೆನ್ಸಿ ಅರೈಸ್ ಆಗುತ್ತೆ. ದಿಸ್ ಈಸ್ ಆಲ್ ಅಬೌಟ್ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಆಫ್ chairperson and members of Competition Commission of India. So in this class, revision, in this class we have discussed about Competition Commission of India, qualifications of members or chairpersons of CCI, and term of office, terms and conditions of chairperson and members of CCI. ಅಂದರೆ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಬಗ್ಗೆ ತಿಳ್ಕೊಂಡ್ವಿ, ಮತ್ತು ಅವರ ಮೆಂಬರ್ಸ್, ಈ ಕಮಿಷನ್ ಮೆಂಬರ್ಸು ಮತ್ತು ಚೇರ್ಪರ್ಸನ್ ಕ್ವಾಲಿಫಿಕೇಷನ್ಸ್ ಏನು, ಮತ್ತು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಏನು, ಇದ್ರ ಬಗ್ಗೆ ಡೀಟೇಲ್ ಆಗಿ ಕ್ಲಾಸಲ್ಲಿ ತಿಳ್ಕೊಂಡಿದ್ದೀವಿ. ಡಿಯರ್ ಸ್ಟೂಡೆಂಟ್ಸ್, ಐ ಆಮ್ ರಿಕ್ವೆಸ್ಟಿಂಗ್ ಟು ವಾಚ್ ದಿಸ್ ವಿಡಿಯೋ ಟಿಲ್ ಯು ಅಂಡರ್ಸ್ಟುಡ್ ಪ್ರಾಪರ್ಲಿ, ಆ್ಯಂಡ್ ದೆನ್ ಯು ರೆಫರ್ ಸ್ಟಡಿ ಮೆಟೀರಿಯಲ್ which we will provide. So keep reading, keep watching videos, be prepared well, write well in examinations. Thank you and all.